ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಸಿಟಿಜನ್ಶಿಪ್ ಅಂಡರ್ CAA is not automatic. Supreme Court said people will get citizenship only if their claims of religious persecution are verified as true. Just applying under CAA does not guarantee citizenship. CAA NRC ಒಂದು ಕಾಲದಲ್ಲಿ ತುಂಬಾ ಕಡೆ ಇದ್ರ ಬಗ್ಗೆ ನ್ಯೂಸ್ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೌರತ್ವ ಆಟೋಮೆಟಿಕ್ ಆಗಿ ಸಿಕ್ಕೋದಿಲ್ಲ. CAA ಅಡಿಯಲ್ಲಿ ಕೆಲವೊಂದು ಧರ್ಮಗಳು ಅವರು ಬಂದಿರತಕ್ಕಂತಹ, ಅಂದ್ರೆ ಯಾವುದೋ ಒಂದು ದೇಶದಿಂದ ಬಂದಿರ್ತಾರಲ್ವಾ, ಭಾರತಕ್ಕೆ ಬಂದು ತಮ್ಮ ಪೌರತ್ವನ ಪಡಲಿಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಆದ್ರೆ ಅವರು ರಿಲಿಜಿಯಸ್ ಪರ್ಸಿಕ್ಯೂಷನ್, ಧಾರ್ಮಿಕವಾಗಿ ಕಿರುಕುಳಕ್ಕೆ ಒಳಗಾಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸತ್ಯ ಅಂತ ಪ್ರೂವ್ ಆಗ್ಬೇಕು. ಅದರ ನಂತರ ಮಾತ್ರ ಪೌರತ್ವ ಸಿಗೋದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಗವರ್ಮೆಂಟ್ ಮಸ್ಟ್ ಚೆಕ್ ಈಚ್ ಕ್ಲೇಮ್ ಕೇರ್ಫುಲಿ. ಪ್ರತಿಯೊಂದನ್ನು ಸಹ ಹಕ್ಕಿನ ಬಗ್ಗೆ ಏನೇನು ಪ್ರೊಸೆಸ್ಗಳಿದೆಯೋ ಸರ್ಕಾರ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. ದ ಕೋರ್ಟ್ ಸ್ಟ್ರೆಸ್ಡ್ ದಟ್ ಅಥಾರಿಟೀಸ್ ಮಸ್ಟ್ ಪ್ರಾಪರ್ಲಿ ಎನ್ಕ್ವೈರ್, ವೆರಿಫೈ ಡಾಕ್ಯುಮೆಂಟ್ಸ್ ಅಂಡ್ ಫಾಲೋ ಕಂಡೀಷನ್ಸ್ ಬಿಫೋರ್ ಗ್ರಾಂಟಿಂಗ್ ಸಿಟಿಜನ್ಶಿಪ್ ಟು ಅಪ್ಲಿಕೆಂಟ್ಸ್ ಫ್ರಾಮ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಬಂದ ಅರ್ಜಿದಾರರಿಗೆ ಪೌರತ್ವವನ್ನು ಕೊಡೋ ಮೊದಲು ಅಧಿಕಾರಿಗಳು ಸರಿಯಾಗಿ ತನಿಖೆ ನಡೆಸಬೇಕು, ದಾಖಲೆಗಳನ್ನ ಪರಿಶೀಲಿಸಬೇಕು, ಮತ್ತೆ ನಿಬಂಧನೆಗಳನ್ನ, ಕಂಡೀಷನ್ಗಳನ್ನ ಅನುಸರಿಸಬೇಕು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಕೋರ್ಟ್ ಕನ್ಸರ್ನ್ಡ್ ಅಬೌಟ್ ಫಿಯರ್ ಅಮಂಗ್ ರೆಫ್ಯೂಜೀಸ್. ದ ಪೆಟಿಷನರ್ ಸ್ಯಾಡ್ refugees are panicking because of the special intensive revision of voter list. The court agreed that citizenship and voting rights must be handled carefully to avoid statelessness or exclusion. ಈಗಾಗಲೇ ರೆಫ್ಯೂಜೀಸ್ಗಳು ಅಂತಂದ್ರೆ ಯಾರು ಹೇಳಿ? ನಿರಾಶ್ರಿತರು, ವಲಸೆ ಬರುವವರು ಅಂತಂದ್ರೆ ಈ ನಮ್ಮ ದೇಶಕ್ಕೆ ಅಲ್ಲಿನ ಒಂದು ಸಂಕಷ್ಟಗಳಿಂದ ನಿರಾಶ್ರಿತರಾಗಿ ಬರ್ತಾ ಇರ್ತಾರೆ. ಆದ್ರೆ ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇರ್ಲಿಲ್ವಾ ಮತದಾರರ ಪಟ್ಟಿದು, ಹಾಗಾಗಿ ಇದರಿಂದಾಗಿ ನಿರಾಶ್ರಿತರು ಆತಂಕಗೊಂಡಿದ್ದಾರೆ. ಮತ್ತೆ ಅವರಿಗೆ ಯಾವುದು ರಾಜ್ಯ ದೇಶ ಇಲ್ಲದೆ ಇರೋ ತರ ಆಗೋದನ್ನ ತಪ್ಪಿಸ್ಲಿಕ್ಕೆ ಅಥವಾ ನಮ್ಮ ದೇಶದಲ್ಲಿ ಅವರನ್ನ ಹೊರಗೆ ಇಡೋದನ್ನ ತಪ್ಪಿಸ್ಲಿಕ್ಕೆ ಈ ಮತದಾನ ಇರಬಹುದು, ಪೌರತ್ವ ಇರಬಹುದು, ಇದರ ಹಕ್ಕುಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಕ್ರಿಟಿಸೈಸಸ್ ಎಲೆಕ್ಷನ್ ಕಮಿಷನ್ mechanical responses. The Supreme Court pulled up the election commissions for giving standard statistical answers instead of addressing real human difficulties faced by voters during the special intensive revision of electoral rules. SIR ಆಗ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಈ ಸಂದರ್ಭದಲ್ಲಿ ಮತದಾರರಿಗೆ ಹಲವಾರು ತೊಂದರೆಗಳು ಎದುರಾಗ್ತಾ ಇದೆ. ಆ ತೊಂದರೆಗಳಿಗೆ ಈ ಎಲೆಕ್ಷನ್ ಕಮಿಷನ್ ಮಾನವೀಯವಾಗಿ ಸ್ಪಂದಿಸೋ ಬದಲು ಯಾವಾಗಲೂ ಒಂದು ರೆಡಿ ಮಾಡ್ಕೊಂಡಿರೋದು ಅದನ್ನೇ ವಾಪಸ್ ಕೊಡ್ತಾ ಇರೋದು. ಸ್ಟ್ಯಾಂಡರ್ಡ್ ಸ್ಟ್ಯಾಟಿಸ್ಟಿಕಲ್ ಆನ್ಸರ್ ಅನ್ನ ಕೊಡೋದು ಅಂತಂದ್ರೆ ಇಂತಿಷ್ಟು ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡೋದು, ಇದನ್ನೇ ಮಾಡ್ತಾ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಈಗ ಚುನಾವಣಾ ಆಯೋಗವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ವೋಟರ್ಸ್ ಫೇಸಿಂಗ್ ಜೆನ್ಯೂನ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ SIR. ಮೆನಿ ವೋಟರ್ಸ್, ಎಷ್ಟೋ ಮತದಾರರಿಗೆ, ಎಸ್ಪೆಷಲಿ ಮೈಗ್ರೆಂಟ್ ವರ್ಕರ್ಸ್, ವಲಸೆ ಬಂದಿರ್ತಾರಲ್ವಾ, ಅದರ ಜೊತೆ ಪೀಪಲ್ ಇನ್ ಹಿಲ್ಲಿ ರೀಜನ್ಸ್, ಗುಡ್ಡಗಾಡು ಪ್ರದೇಶದ ಜನರು, ಅಂಡ್ ದೋಸ್ ಟ್ರಾವೆಲಿಂಗ್ ಫಾರ್ ಫೆಸ್ಟಿವಲ್ಸ್, ಎಷ್ಟೋ ಜನ ಹಬ್ಬಗಳಿಗೋಸ್ಕರ ಊರಿಗೆ ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿರ್ತಾರೆ. ದ ರಿಕ್ವೆಸ್ಟೆಡ್ ಮೋರ್ ಟೈಮ್ ಟು ಸಬ್ಮಿಟ್ ಎನಿಮರೇಷನ್ ಫಾರ್ಮ್ಸ್. ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಹೆಚ್ಚಿನ ಸಮಯ ಕೊಡಿ ಅಂತ ವಿನಂತಿಸಿದ್ರು. ದ ಎಲೆಕ್ಷನ್ ಕಮಿಷನ್ ಕೆಪ್ಟ್ ರಿಪೀಟಿಂಗ್ ಫಿಗರ್ಸ್ ಲೈಕ್ 99% ಫಾರ್ಮ್ಸ್ ಡಿಜಿಟೈಸ್ಡ್ ಇನ್ಸ್ಟೆಡ್ ಆಫ್ ರೆಸ್ಪಾಂಡಿಂಗ್ ಟು ಪ್ರಾಕ್ಟಿಕಲ್ ಕನ್ಸರ್ನ್. ಇದಕ್ಕೆ ಏನ್ ಹೇಳ್ತೀರಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಹೇಳೋದೇನು, ಇಲ್ಲ, 99% ಫಾರ್ಮ್ಗಳು ಡಿಜಿಟೈಸ್ ಆಗಿದೆ, ಮತ್ತೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡದೆ ಪ್ರಾಕ್ಟಿಕಲ್ ಕನ್ಸರ್ನ್ ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕೋರ್ಟ್ ಸೀಕ್ಸ್ ಫ್ಲೆಕ್ಸಿಬಿಲಿಟಿ ಅಂಡ್ ಫೇರ್ನೆಸ್. Assam issue highlighted. The court asked states and election commission to assess situations, ಪರಿಸ್ಥಿತಿಗಳನ್ನ ಸರಿಯಾಗಿ ಪರೀಕ್ಷೆ ಮಾಡಿ, and extend deadlines if needed. ಒಂದು ವೇಳೆ ಅವಶ್ಯಕತೆ ಇದ್ರೆ, ಅನಿವಾರ್ಯತೆ ಇದ್ರೆ ಡೆಡ್ಲೈನ್ ಗಳನ್ನ ಎಕ್ಸ್ಟೆಂಡ್ ಮಾಡಿ. A separate bench also questioned why Assam is excluded from SIR despite concerns about illegal immigration and past demographic reports. Illegal immigration ಆಗಿರಬಹುದು, ಮತ್ತೆ ಹಳೆ ಡೆಮೋಗ್ರಾಫಿಕ್ ರಿಪೋರ್ಟ್ಗಳ ಬಗ್ಗೆ ಕನ್ಸರ್ನ್ಗಳು ಇದ್ರೂ ಸಹ ಅಸ್ಸಾಂನಲ್ಲಿ ಯಾಕೆ SIR ಮಾಡ್ತಾ ಇಲ್ಲ
ಅದನ್ನ ಯಾಕೆ ಎಕ್ಸ್ಕ್ಲೂಡ್ ಮಾಡಿದೀರಿ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಇದಾದ್ಮೇಲೆ LLMs ಅಂತಂದ್ರೆ ಏನು ಫುಲ್ ಫಾರ್ಮ್ ಅದರದ್ದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್. AI ಫೀಲ್ಡ್ ಅಲ್ಲಿ ನೀವು ಅದರ ಬಗ್ಗೆ ವಿಷಯಗಳನ್ನ ನೋಡ್ತಾ ಇದ್ರೆ ಕೇಳಿರ್ತೀರಿ ಈ LLM ಅನ್ನುವಂಥ ಟರ್ಮ್ ಅನ್ನ. LLMs should get free access to all publicly available online content. ಏನ್ ಹೇಳ್ತಾ ಇದ್ದಾರೆ, ಎಲ್ಲಾ ಪಬ್ಲಿಕ್ಲಿ ಅವೈಲೇಬಲ್ ಫ್ರೀ ಆಗಿ ನಮಗೆಲ್ಲ ಸಿಗ್ತಾ ಇರುತ್ತಲ್ವಾ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ, ಅಂಥ ಕಂಟೆಂಟ್ಗಳಿಗೆ ಆನ್ಲೈನ್ ಕಂಟೆಂಟ್ಗಳಿಗೆ LLMಗಳು ಸಹ ಫ್ರೀ ಆಕ್ಸೆಸ್ ಅನ್ನು ಪಡ್ಕೋಬೇಕು. ಗವರ್ಮೆಂಟ್ ವರ್ಕಿಂಗ್ ಪೇಪರ್ ಸಜೆಸ್ಟ್ AI models like ChatGPT should freely use any content that's already available on the open internet without restrictions or paywalls. ಈಗಾಗಲೇ ಯಾವುದೇ ನಿರ್ಬಂಧಗಳು ಇಲ್ಲದೆ ಇರುವಂತಹ ಪೇವಾಲ್ಗಳು ಅಂತ ಕರಿತೇವೆ ಅಂತಹ ವಿಷಯಗಳನ್ನ ChatGPT ಅಂತಹ AI ಮಾಡೆಲ್ಗಳು ಮುಕ್ತವಾಗಿ ಅದನ್ನ ಉಪಯೋಗಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇನ್ಸ್ಟೆಡ್ ಆಫ್ ಬ್ಲಾಕಿಂಗ್ AI ಫ್ರಮ್ ಕಂಟೆಂಟ್, ಇಂಡಿಯಾ ಮೇ ಕ್ರಿಯೇಟ್ ಅ ಕಾಪಿರೈಟ್ ಸೊಸೈಟಿ. ಏನ್ ಹೇಳ್ತಾ ಇದ್ದಾರೆ ನೋಡಿ, ರಾದರ್ ದನ್ ಲೆಟ್ಟಿಂಗ್ ಪಬ್ಲಿಷರ್ಸ್ ಆಪ್ಟ್ ಔಟ್. ಎಷ್ಟು ಪಬ್ಲಿಷರ್ಗಳು ಇದನ್ನ AI ಕೊಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ನಿರ್ಬಂಧಗಳನ್ನ ಹೇರ್ತಾರೆ. ಅಂದ್ರೆ ಪೇಪರ್ ಹೇಳೋದೇನು ಇಲ್ಲಿ ಒಂದು ವರದಿ, ಇಟ್ ರೆಕಮೆಂಡ್ಸ್ ಅ ರಾಯಲ್ಟಿ ಕಲೆಕ್ಷನ್ ಸಿಸ್ಟಮ್. ರಾಯಲ್ಟಿ ಕಲೆಕ್ಷನ್ ಅಂತಂದ್ರೆ ಅದನ್ನ ಯೂಸ್ ಮಾಡಿದಾಗ ಅದಕ್ಕೆ ಒಂಥರ ವಾಪಸ್ ತೆರಿಗೆ ತುಂಬುತ್ತಾರನೆ ರಾಯಲ್ಟಿ ಫೀ ಅನ್ನ ಕೊಡ್ಬೇಕಾಗುತ್ತೆ. ವೇರ್ ಕಾಪಿರೈಟ್ ಬಾಡಿ ಕಲೆಕ್ಟ್ಸ್ ಫೀಸ್ ಅಂಡ್ ಡಿಸ್ಟ್ರಿಬ್ಯೂಟ್ಸ್ ದೆಮ್ ಟು ಕ್ರಿಯೇಟರ್ಸ್ ಫೇರ್ಲಿ ಅಂತಂದ್ರೆ ಈ ಕಾಪಿರೈಟ್ ಬಾಡಿ ಏನ್ ಮಾಡುತ್ತೆ, ಫೀ ಅನ್ನ ಕಲೆಕ್ಟ್ ಮಾಡಿ ಕ್ರಿಯೇಟರ್ಗಳಿಗೆ ಫೇರ್ ಆಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ಪಬ್ಲಿಷರ್ಸ್ ಅಂಡ್ ಟೆಕ್ ಫರ್ಮ್ಸ್ ಮೇ ಪುಷ್ ಬ್ಯಾಕ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಪಬ್ಲಿಷರ್ಗಳಿಗೆ ಏನು ತೊಂದರೆ ಅಂತಂದ್ರೆ ಈ LLMಗಳು ತಮ್ಮ ಕಂಟೆಂಟ್ ಅನ್ನ ಕಾಂಪನ್ಸೇಷನ್ ಕೊಡದೇನೆ ಯೂಸ್ ಮಾಡ್ಕೋಬಹುದು ಅನ್ನುವಂತ ಒಂದು ಆತಂಕ. ಇನ್ನು AI ಕಂಪನಿಗಳಿಗೆ ವರಿ ಏನಂತಂದ್ರೆ ರಾಯಲ್ಟಿ ಪೇಮೆಂಟ್ ಗಳಿಗೆ ಜಾಸ್ತಿ ಕಾಸ್ಟ್ ಇರಬಹುದು. ಈಗ ಅದರ ಒಂದು ಪೇಮೆಂಟ್ ಸಿಸ್ಟಮ್ ಅನ್ನು ಅವ್ರು ಹೆಚ್ಚು ಮಾಡಬಹುದು ಅನ್ನೋದು ಇವರ ಒಂದು AI ಕಂಪನಿಗಳ ಒಂದು ಚಿಂತೆ. ಗೌರ್ಮೆಂಟ್ ಏನು ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು. ಗೌರ್ಮೆಂಟ್ ಇಸ್ ಟ್ರೈಂಗ್ ಟು ಬ್ಯಾಲೆನ್ಸ್ ಇನೋವೇಷನ್ ವಿತ್ ಫೇರ್ ಕಾಂಪನ್ಸೇಷನ್. ಒಂದ್ ಕಡೆ ನಾವೀನ್ಯತೆ ಸಹ ಹೆಚ್ಚಬೇಕು, ಇನ್ನೊಂದ್ ಕಡೆ ಕಾಂಪನ್ಸೇಷನ್ ಸಹ ನ್ಯಾಯಯುತವಾಗಿರಬೇಕು. ಇದು ಗೌರ್ಮೆಂಟಿನ ಮುಂದಿರುವಂತ ಒಂದು ಸವಾಲು. Supreme Court wants 6 years of nationwide data. Supreme Court told the central government to collect and submit 6 years of data on missing children across all states and union territories. ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಿಸ್ಸಿಂಗ್ ಚಿಲ್ಡ್ರನ್ ಕಾಣೆಯಾದ ಮಕ್ಕಳ ದತ್ತಾಂಶವನ್ನು ಸಂಗ್ರಹಿಸಿ ಸಲ್ಲಿಸಿ ಕಳೆದ 6 ವರ್ಷಗಳಲ್ಲಿ ಎಷ್ಟು ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸ್ತಾ ಇದೆ. Center must appoint a dedicated officer. Court notified that the Home Ministry had no special officer to handle missing children cases. ಕೋರ್ಟ್ ಗೊತ್ತಾಗಿರೋದೇನಂತಂದ್ರೆ ಈಗ ಹೋಮ್ ಮಿನಿಸ್ಟ್ರಿಯಲ್ಲಿ ಗೃಹ ಸಚಿವಾಲಯದಲ್ಲಿ ಈಗ ಈ ಮಕ್ಕಳ ಪ್ರಕರಣವನ್ನ ಕಾಣೆಯಾದ ಮಕ್ಕಳ ಪ್ರಕರಣವನ್ನ ನಿರ್ವಹಿಸಲಿಕ್ಕೆ ಯಾವುದೇ ವಿಶೇಷ ಅಧಿಕಾರಿ ಇಲ್ಲ. ಸೊ ಇಟ್ ಆರ್ಡರ್ಡ್ ದ ಸೆಂಟರ್ ಅಪಾಯಿಂಟ್ ಒನ್ ವಿತಿನ್ 2 weeks. ಹಾಗಾಗಿ 2 ವಾರದ ಒಳಗೆ ಅಂತಹ ಒಬ್ಬ ಅಧಿಕಾರಿನ ನೇಮಿಸಬೇಕು ಅಂತ ಆರ್ಡರ್ ಮಾಡಿದೆ. ಬೆಟರ್ ಕೋಆರ್ಡಿನೇಷನ್ ಥ್ರೂ ಮಿಷನ್ ವಾತ್ಸಲ್ಯ ಪೋರ್ಟಲ್. ಸುಪ್ರೀಂ ಕೋರ್ಟ್ said information about missing children must be properly uploaded and coordinated on the ಮಿಷನ್ ವಾತ್ಸಲ್ಯ ಪೋರ್ಟಲ್ to improve tracking and outcomes. ಲಿಮ್ಸ್ಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪೋರ್ಟಲ್ ಇದು ಮಿಷನ್ ವಾತ್ಸಲ್ಯ ಪೋರ್ಟಲ್. ನಿಮ್ಮ ಹೋಮ್ವರ್ಕ್ ಏನಂತಂದ್ರೆ ಯಾವ ಮಿನಿಸ್ಟ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ, ಲಾಂಚ್ ಮಾಡಿದ ಯಾವ ಮಿನಿಸ್ಟ್ರಿ, ಎಲ್ಲದರ ಬಗ್ಗೆ ತಿಳ್ಕೊಂಡಿರೋದು, ಯಾರಾದಕ್ಕಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಬಹುದು. ಇಲ್ಲಿ ಏನ್ ಹೇಳ್ತಾ ಇತ್ತು ಸುಪ್ರೀಂ ಕೋರ್ಟ್, ಇನ್ಫಾರ್ಮೇಶನ್ ಅಬೌಟ್ ಮಿಸ್ಸಿಂಗ್ ಚಿಲ್ಡ್ರನ್ಗಳ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ಮಿಷನ್ ವಾತ್ಸಲ್ಯ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಅದರ ಮೂಲಕ ಟ್ರ್ಯಾಕಿಂಗ್ ಮತ್ತೆ ಔಟ್ಕಮ್ ಅನ್ನ ಇಂಪ್ರೂವ್ ಮಾಡಬಹುದು ಹೇಳ್ತಾ ಇದ್ದಾರೆ. ಇನ್ನು ಮೈಕ್ರೋಸಾಫ್ಟ್ ವಿಲ್ ಇನ್ವೆಸ್ಟ್ 17.5 ಬಿಲಿಯನ್ಸ್ ಇನ್ ಇಂಡಿಯಾ. ಮೈಕ್ರೋಸಾಫ್ಟ್ ಭಾರತದಲ್ಲಿ 17.5 ಬಿಲಿಯನ್ ಹೂಡಿಕೆ ಮಾಡ್ತಾ ಇದೆ. ದಿಸ್ ಇಸ್ ಮೈಕ್ರೋಸಾಫ್ಟ್ಸ್ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಏಷಿಯಾ. ವಿ ಸ್ಪೆಂಟ್ ಓವರ್ 4 years. 4 ವರ್ಷಗಳ ಅವಧಿಗೋಸ್ಕರ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಹೂಡಿಕೆ ಮೈಕ್ರೋಸಾಫ್ಟ್. ಮುಂದಿನ 2026, 27, 28, 29 4 ವರ್ಷಗಳ ಒಂದು ಗುರಿ ಇದು. 10 ವರ್ಷಗಳ ಒಂದು ಕಾಲಾವಧಿ. ಇನ್ವೆಸ್ಟ್ಮೆಂಟ್ ವಿಲ್ ಸಪೋರ್ಟ್ ಇಂಡಿಯಾಸ್ AI ಫ್ಯೂಚರ್. ನೋಡಿ, ನಮ್ಮ ದೇಶದಲ್ಲಿ ಕಳೆದ ದಿನಗಳ ಮಾಹಿತಿ ಪ್ರಕಾರ AI ಬಗ್ಗೆ ಅರೌಂಡ್ 70 to 80% ಜನರಿಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೂ ಯಾಕೆ ನಮ್ಮ ದೇಶದಲ್ಲಿ ಬಂದು ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾವೆ? ChatGPT
ತನ್ನ ಗೋ ಪ್ಲಾನ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೆ. ಪರ್ಪ್ಲೆಕ್ಸಿಟಿ ಏರ್ಟೆಲ್ ಸಿಮ್ ಇರೋರಿಗೆ ಫ್ರೀ ಪ್ಲಾನ್ ಅನ್ನ ಕೊಟ್ಟಿದೆ. ಇನ್ನು ಜೆಮಿನಿ ಜಿಯೋದವರಿಗೆ ಫ್ರೀ ಪ್ಲಾನ್ ಕೊಡ್ತಾ ಇದೆ. ಯಾಕೆ ಹೇಗೆ ಮಾಡ್ತಾ ಇದ್ದಾರೆ ಹೇಳಿ? ಯಾಕಿರಬಹುದು? ಯಾಕಂತಂದ್ರೆ ನಮ್ಮ ದೇಶ ಎಲ್ಲಾ ಕಂಪನಿಗಳಿಗೂ ಒಂದು ದೊಡ್ಡ ಮಾರ್ಕೆಟ್, ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿದೀವಲ್ವಾ. ಇನಿಷಿಯಲಿ ಅವರಿಗೆ ಸ್ವಲ್ಪ ಕಾಸ್ಟ್ ಎದುರಾಗಬಹುದು. ಅಂದ್ರೆ ಒಂದು ಸಾರಿ ನಾವು AI ಮತ್ತೆ ಇಂತಹ ಟೂಲ್ಗಳ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನೆಕ್ಸ್ಟ್ ನಾವು ಫ್ರೀ ವರ್ಷನ್ ಅನ್ನು ಅನುಭವಿಸಿ ಎಷ್ಟೋ ಸಾರಿ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತೇವೆ. ನಿಧಾನವಾಗಿ ಕಾಸ್ಟ್ ಅನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಈಗ ಫ್ರೀ ಇರೋದು ಮುಂದಿನ ವರ್ಷ ನಿಧಾನವಾಗಿ ಸ್ವಲ್ಪ ಕಾಸ್ಟ್ ಅನ್ನ ಜಾಸ್ತಿ ಮಾಡಬಹುದು 1 ವರ್ಷ ಆದ್ಮೇಲೆ. ಆ ತರ ನಮ್ಮನ್ನ ಅದಕ್ಕೆ ಅಡಿಕ್ಟ್ ಮಾಡ್ಲಿಕ್ಕೆ ಸಹ ಮುಂದಾಗ್ತಾ ಇರುತ್ತೆ. ಅದ್ರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದು ಹೇಳಲಿಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮ ಇಂಡಿಯನ್ಸ್ ಮನಸ್ಥಿತಿಯನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ಫ್ರೀ ಇದ್ರೆ ಯೂಸ್ ಮಾಡ್ತಾರೆ, ಫ್ರೀ ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳೋರು ಇರ್ತಾರೆ. ಹಾಗಾಗಿ ಫ್ರೀ ಇರೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಆಲ್ರೆಡಿ ಇದೆ. ಮನೋರಂಜನೆ ಬೇಕಾಗಿರೋರು ಅದ್ರ ಕಡೆ ಮುಖ ಮಾಡ್ತಿರ್ತಾರೆ. ಹಾಗಾಗಿನೇ AI ಅಂತಹ ಬ್ಲಾಕ್ ಚೈನು, ಕ್ರಿಪ್ಟೋ ಕರೆನ್ಸಿ ಇದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು, ಅದನ್ನ ಕಲಿಯೋರ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಅದೇ ಫ್ಯೂಚರ್. ಹಾಗಾಗಿ ನಿಮಗೂ ಸಹ ಅದನ್ನೇ ಹೇಳ್ತಾ ಇರೋದು, ಸ್ಕಿಲ್ ಗಳನ್ನ ಕಲ್ತ್ರೆ ಭವಿಷ್ಯ ಇದೆ. ಈಗ ಮೈಕ್ರೋಸಾಫ್ಟ್ ಸಹ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಇಂಡಿಯಾದ AI ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, AI ಸ್ಕಿಲ್ಸ್, ಸಾವರಿನ್ AI ಅಂತಂದ್ರೆ ಇಂಡಿಯಾ ಕಂಟ್ರೋಲ್ಡ್ AI ಕ್ಯಾಪಬಿಲಿಟಿ. ನಮ್ಮ ದೇಶದ AI ಗೆ ಸಂಬಂಧಪಟ್ಟ ಹಾಗೆ ನಾವೇ ಕಂಟ್ರೋಲ್ ಅನ್ನ ಇಟ್ಕೊಳ್ಳೋದು. ಅದಕ್ಕೆಲ್ಲ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಅನೌನ್ಸ್ಮೆಂಟ್ ಮೇಡ್ ಆಫ್ಟರ್ ನಾಡೆಲ್ಲ ಮೋದಿ ಮೀಟಿಂಗ್. ನಾದೆಲ್ಲ ಸತ್ಯ ನಾಡೆಲ್ಲ ಅವರು ಮೈಕ್ರೋಸಾಫ್ಟ್ ನ CEO. ಅವರು ಮತ್ತೆ ಮೋದಿ ಅವರು ಮೀಟಿಂಗ್ ಆದ್ಮೇಲೆ ಸತ್ಯ ನಾಡೆಲ್ಲ ಮೆಟ್ PM ಮೋದಿ and said India is at a pivotal moment in its AI journey. ಬಹಳ ಭಾರತ ಒಂಥರ ಕೇಂದ್ರ ಬಿಂದು ಅಂತ ಹೇಳಬಹುದು, ಮತ್ತೆ ಪ್ರಮುಖವಾದ ಸ್ಥಾನದಲ್ಲಿದೆ ಅಂತೆಲ್ಲ ಹೇಳಿದ್ದಾರೆ. ಮೈಕ್ರೋಸಾಫ್ಟ್ ವಾಂಟ್ಸ್ ಟು ಹೆಲ್ಪ್ ಇಂಡಿಯಾ ಟು ಬಿಕಮ್ ಅನ್ AI ಲೀಡರ್. ಎಲ್ಲ ಕಂಪನಿಗಳು ಬಂದು ಹಾಗೆ ಹೇಳೋದು, ನಿಮ್ಮನ್ನ ಲೀಡರ್ ಮಾಡ್ತೇವೆ ಅಂತಾನೆ. ಇವರು ಸಹ ಹಾಗೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ನೋಡ್ಬೇಕಷ್ಟೆ. ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ ಈಗ. ಕೇರ್ ಆಸ್ ಡಿಸೇಬಿಲಿಟಿ ಜಸ್ಟಿಸ್ ಡಿಗ್ನಿಟಿ ಇನ್ ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಬಗ್ಗೆ ಪದೇ ಪದೇ ಆರ್ಟಿಕಲ್ಗಳು ಬರ್ತಾ ಇದೆ. ಮುಂದಿನ ವರ್ಷ ಒಂದು ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮೇನ್ಸ್ ಅಲ್ಲಿ. ಅಂತಂದ್ರೆ ಅದು ಹೆಚ್ಚಾಗಿ GS ನಲ್ಲೇ ಬರುತ್ತೆ ಅಂತಲ್ಲ, ಎಸ್ಸೆಗಳಲ್ಲೂ ಸಹ ಅದರ ರೀತಿಯ ಒಂದು ಕ್ವಶನ್ಗಳು ಬರಬಹುದು. GS ನಲ್ಲಿ ಸೊಸೈಟಿಯಲ್ಲಿ ಸಹ ನಾವು ಇದನ್ನ ನೋಡಬಹುದು, ಈ ಮೆಂಟಲ್ ಹೆಲ್ತ್ ಇಶ್ಯೂಗಳನ್ನ. GS2 ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಲಾಗಳನ್ನ, ಕಾನೂನುಗಳನ್ನ ನೋಡಬಹುದು. GS3 ಯಲ್ಲಿ ಎಕಾನಮಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನಿಷಿಯೇಟಿವ್ಗಳು. GS4 ನಲ್ಲಿ GS4 ಅಲ್ಲಿ ಎಥಿಕ್ಸ್ ನಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಗಳ ಬಗ್ಗೆ ಒಬ್ಬ ಅಧಿಕಾರಿಯಾಗಿ ಯಾವ ರೀತಿ ಕ್ರಮ ಕೈಗೊಳ್ತೀರಿ, ಹೆಲ್ತ್ ಆಫೀಸರ್ ಆಗಿ ಅನ್ನೋದ್ರ ಬಗ್ಗೆ ಕೇಸ್ ಸ್ಟಡಿಗಳು ಬರಬಹುದು. ಹಾಗಾಗಿ ಎಲ್ಲಾ ರೀತಿ ನೀವು ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಈ ಆರ್ಟಿಕಲ್ ಹೇಳೋದು ಏನಂತಂದ್ರೆ, ಇನ್ಸ್ಟೆಡ್ ಆಫ್ ಟ್ರೀಟಿಂಗ್ ಮೆಂಟಲ್ ಹೆಲ್ತ್ ಆಸ್ ಜಸ್ಟ್ ಮೆಡಿಕಲ್ ಪ್ರಾಬ್ಲಮ್, ವಿ ನೀಡ್ ಅ ಸಿಸ್ಟಮ್ ದಟ್ ಎನ್ಶೋರ್ಸ್ ಡಿಗ್ನಿಟಿ, justice and long-term care for people who suffer emotionally, socially or psychologically. ನೋಡಿ ಯಾವ್ಯಾವ ಪಾಯಿಂಟ್ ಬಂತು ಅಂತ ನೋಡಿ ಇಲ್ಲಿ. ಮೊದಲನೇದು ಏನ್ ಹೇಳ್ತಾ ಇದ್ದಾರೆ, ಮೆಂಟಲ್ ಹೆಲ್ತ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ, ಒಂದು ಮೆಡಿಕಲ್ ಪ್ರಾಬ್ಲಮ್ ಅಂತ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಹಾಗೆ ಮಾಡಿದ್ರೆ ಸಾಕಾಗೋದಿಲ್ಲ, ನಮ್ಗೆ ಇನ್ನೊಂದು ಸಿಸ್ಟಮ್ ಬೇಕು. ಯಾವ ತರಹದ ಸಿಸ್ಟಮ್ ಅಂತಂದ್ರೆ ಅದರಲ್ಲಿ ಡಿಗ್ನಿಟಿ ಇರಬೇಕು, ಜಸ್ಟಿಸ್ ಇರಬೇಕು, ಲಾಂಗ್ ಟರ್ಮ್ ಕೇರ್ ಇರಬೇಕು. ಯಾರಿಗಿರ್ಬೇಕು ಅದು? ಯಾರಿಗೆ ಈ ಒಂದು ಕೇರ್ನ ಅವಶ್ಯಕತೆ ಇದೆ? ಫಾರ್ ಪೀಪಲ್, ಯಾವ ತರಹದ ಜನರು? ಹೂ ಸಫರ್ ಎಮೋಷನಲಿ, ಸೋಷಿಯಲಿ, ಸೈಕಾಲಜಿಕಲಿ ಅಲ್ವಾ? ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ತೊಂದರೆಗೆ ಒಳಪಡ್ತಾ ಇರೋರಿಗೆ ಈ ಒಂದು ಕೇರ್ನ ಅವಶ್ಯಕತೆ ಇದೆ. ಎಸ್ಪೆಷಲಿ ದೋಸ್ ವಿತ್ ಸೈಕೋ ಸೋಷಿಯಲ್ ಡಿಸೆಬಿಲಿಟಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಬೇರೆ ಬೇರೆ ಕಾಂಪ್ಲೆಕ್ಸ್ ಆದಂತಹ ಇಶ್ಯೂಗಳು ಬರ್ತಾ ಹೋಗುತ್ತೆ. ಅವರಿಗೆ ಇದರ ಅವಶ್ಯಕತೆ ಬಹಳ ಇದೆ. ಆರ್ಟಿಕಲ್ ಅಲ್ಲಿ ಕೆಲವೊಂದು ರಿಯಲ್ ಲೈಫ್ ಸ್ಟೋರೀಸ್ ಗಳನ್ನ ಸಹ ಕೊಟ್ಟಿದ್ದಾರೆ. ಅ ಮ್ಯಾನ್ ಹೂ ಏಟ್ ಲೆಫ್ಟ್ ಓವರ್ ಫುಡ್ ಆಸ್ ಅ ಚೈಲ್ಡ್. ಒಂದು ಕಾಲದಲ್ಲಿ ಎಲ್ಲ ಚಿಕ್ಕವರಿದ್ದಾಗ ಒಬ್ಬ ವ್ಯಕ್ತಿ ಎಲ್ಲ ಬಿಟ್ಟು ಉಳಿದಂತ ಆಹಾರನ ತಿಂತಾ ಇದ್ರು. ದಟ್ ಟ್ರಾಮಾ ಸ್ಟಿಲ್ ಅಫೆಕ್ಟ್ಸ್ ಹೌ ಹಿ ಲಿವ್ಸ್ ಎಟ್ ಏಜ್ 60. ಚಿಕ್ಕ ವಯಸ್ಸಿನಲ್ಲಿ ಅಂತಹ ಕಠಿಣವಾದಂತಹ ಪರಿಸ್ಥಿತಿ 60 ವರ್ಷ ಆದ್ರೂ ಆ ಒಂದು ಟ್ರಾಮಾ ಹಾಗೆ ಇದೆ. ವುಮೆನ್ ಅಬ್ಯೂಸ್ಡ್ ಇನ್ ಚೈಲ್ಡ್ಹುಡ್ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲೇ ದೌರ್ಜನ್ಯಕ್ಕೆ ಒಳಗಾದ ಒಂದು ಬಾಲಕಿ ಮುಂದೆ ಹೋಮ್ಲೆಸ್ ಆಗಬಹುದು, ಟ್ರಾಮಟೈಸ್ಡ್, ಅದನ್ನ ನಿವಾರಿಸಲಿಕ್ಕೆ ಆಗದಿರುವಂತಹ ಒಂದು ರೀತಿ ಹಂತಕ್ಕೆ ತಲುಪಬಹುದು. ಸೊ ದೀಸ್ ಸ್ಟೋರೀಸ್ ಶೋ
ಡಿಸ್ಟ್ರೆಸ್ ಈಸ್ ನಾಟ್ ಓನ್ಲಿ ಮೆಡಿಕಲ್. ಡಿಸ್ಟ್ರೆಸ್ ಆಗೋದು, ಈ ಸಮಸ್ಯೆಗಳು ಮೆಡಿಕಲ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಸೋಷಿಯಲ್ ಹೌದು, ಎಮೋಷನಲ್ ಹೌದು, ರಿಲೇಷನಲ್ ಹೌದು, ಹಿಸ್ಟೋರಿಕಲ್ ಸಹ ಹೌದು. ಸೊ ಟ್ರಾಮಾ ಶೇಪ್ಸ್ ಹೌ ಪೀಪಲ್ ಕೋಪ್, ಟ್ರಸ್ಟ್, ಹೀಲ್ ಅಂಡ್ ಲಿವ್. ಹಾಗೆ ಆ ಟ್ರಾಮಾದಿಂದ ಜನರು ಹೇಗೆ ಬದುಕ್ತಾರೆ, ಹೇಗೆ ಸಮಸ್ಯೆಗಳನ್ನು ನಿರ್ವಹಿಸ್ತಾರೆ, ಬೇರೆಯವ್ರ ಮೇಲೆ ನಂಬಿಕೆ ಇಡ್ತಾರಾ ಇಲ್ವಾ, ಮತ್ತೆ ಹೇಗೆ ಅವರಿಗಿರುವಂತ ವಾತಾವರಣದಲ್ಲಿ ಹೇಗೆ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ, ಹೀಲ್ ಹೇಗಾಗ್ತಾರೆ, ಇದೆಲ್ಲ ಟ್ರಾಮಾ ಇಂದ ಡಿಸೈಡ್ ಆಗುತ್ತೆ. ನಂಬರ್ಸ್ ಅಂಡ್ ಡೇಟಾ ಕೆನಾಟ್ ಕ್ಯಾಪ್ಚರ್ ದಿಸ್ ಡೆಪ್ತ್. ನೋಡಿ, ಒಬ್ಬ ವ್ಯಕ್ತಿ ಸತ್ರೆ ಆ ಮನೆಯವರಿಗೆ ಅದು ದುಃಖ, ಬರೀ ಸಾವಿರಾರು ಜನ ಸತ್ರೆ ಅದು ಪತ್ರಿಕೆಗಳಿಗೆ ಅಂಕಿ ಅಂಶ ಅಂತ ಒಂದು ಮಾತಿದೆ. ಅಂತಂದ್ರೆ ದೊಡ್ಡ ದೊಡ್ಡ ಸಾವುಗಳಾದಾಗ ಇಷ್ಟು ಜನ ಈ ಒಂದು ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ, ಮರಣ ಅಪ್ಪಿದ್ದಾರೆ ಅಂತ ಹೇಳಿ ನೋಡ್ತೇವೆ ಅಷ್ಟೇ. ನಮಗೆ ಅದೊಂದು ಡೇಟಾ ಅಂತ ಆಗ್ಬಿಡುತ್ತೆ. ಆ ಡೇಟಾದಿಂದ, ಯಾವುದೇ ಡೇಟಾ ಇರಬಹುದು, ಡೆಪ್ತ್ ಇರೋದಿಲ್ಲ. ಜಸ್ಟ್ ಅದರ ವಿಡ್ತ್ ಅಥವಾ ಎಷ್ಟು ಗಾತ್ರ ಅಂತ ಗೊತ್ತಾಗತ್ತೆ, ಆ ಒಂದು ಸಮಸ್ಯೆಯ ಆಳ ಗೊತ್ತಾಗೋದಿಲ್ಲ ನಮ್ಗೆ ಯಾವಾಗ. ಡಾಮಿನೆಂಟ್ ಮೆಂಟಲ್ ಹೆಲ್ತ್ ಸಿಸ್ಟಮ್ ಸಿ ಡಿಸಬಿಲಿಟಿ ಆಸ್ ಅ ಡೆಫಿಸಿಟ್. ನೋಡಿ, ಟ್ರೆಡಿಷನಲ್ ಮೆಂಟಲ್ ಹೆಲ್ತ್ ಎಲ್ಲ ಏನಾಗುತ್ತಾ ಇದೆ, ದಿಸ್ ಪರ್ಸನ್ ಇಸ್ ನಾಟ್ ನಾರ್ಮಲ್, ವಿ ಮಸ್ಟ್ ಫಿಕ್ಸ್ ದೆಮ್ ಸೊ ದೇ ಇಂಟಿಗ್ರೇಟ್ ಇನ್ ಟು ಸೊಸೈಟಿ. ಟ್ರೆಡಿಷನಲ್ ಮೆಂಟಲ್ ಹೆಲ್ತ್ ಸಿಸ್ಟಮ್ಗಳು ಆವಾಗ ಹೇಳ್ತಾ ಇರುತ್ತೆ, ಇದಕ್ಕೆ ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ಇವರನ್ನ ಫಿಕ್ಸ್ ಮಾಡಿ ನಾವು ಸೊಸೈಟಿಯಲ್ಲಿ ಮತ್ತೆ ಅವರನ್ನ ಇಂಟಿಗ್ರೇಟ್ ಮಾಡಬೇಕು ಅಂತ. ಆ ಸೊಸೈಟಿ ಹೇಗಿದೆ ನೋಡಿ, ಆಸ್ ರಿಜಿಡ್ ಐಡಿಯಾಸ್ ಆಫ್ ಪ್ರೊಡಕ್ಟಿವಿಟಿ ಅಂತಂದ್ರೆ ಹೀಗೆ ಇರಬೇಕು ಅನ್ನೋಂತಹ ಒಂದು ಐಡಿಯಾ ಮೊದಲೇ ಇದೆ. ನೀವು ಬದುಕ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಸ್ಯಾಲ್ರಿ ಹೀಗಿರ್ಬೇಕು, ನಿಮ್ಮ ಮನೆ ಹೀಗಿರ್ಬೇಕು, ನಿಮ್ಮ ಮದುವೆ ಹೀಗಾಗ್ಬೇಕು, ಎಲ್ಲವನ್ನ ಸೊಸೈಟಿ ಮೊದಲೇ ಡಿಸೈಡ್ ಮಾಡ್ತಾ ಇರುತ್ತೆ. ಮತ್ತೆ ವಲ್ನರಬಿಲಿಟಿ, ಯಾವುದೇ ದುರ್ಬಲತೆ ಇದ್ರೆ ನಿಮ್ಮನ್ನು ಪನಿಷ್ ಮಾಡುತ್ತೆ, ನಿಮ್ಮ ಬಗ್ಗೆ ಕೇರ್ ಮಾಡೋದಿಲ್ಲ. ಎಕ್ಸ್ಪೆಕ್ಟ್ಸ್ ಪೀಪಲ್ ಫಿಟ್ ಇನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದರ್ ಟ್ರಾಮಾ. ನಿಮ್ಮ ಸಮಸ್ಯೆಗಳನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಅವರವರ ಒಂದು ಕಲ್ಪನೆಯಲ್ಲಿ ಹೇಗೆ ನಿಮ್ಮನ್ನ ಊಹಿಸ್ಕೊಂಡಿರ್ತಾರೋ ಹಾಗೆ ನೀವಿರ್ಬೇಕು ಅಂತ ಬಯಸ್ತಾರೆ. ದಿಸ್ ಅಪ್ರೋಚ್ ಫೇಲ್ಸ್. ಇಂಥ ಅಪ್ರೋಚ್ಗಳು ಫೇಲ್ ಆಗುತ್ತೆ. ಯಾಕೆ ಹೇಳಿ? ಇಗ್ನೋರ್ ಸೋಷಿಯಲ್ ಇನ್ಇಕ್ವಾಲಿಟಿ. ಸಾಮಾಜಿಕ ಅಸಮಾನತೆಗಳನ್ನ ಪರಿಗಣಿಸೋದೇ ಇಲ್ಲ. ಯಾವ ರೀತಿಯ ಟ್ರಾಮಾಕ್ಕೆ ಒಳಗಾಗಿದ್ರು, ಬಡತನದ ಸಮಸ್ಯೆ ಎಷ್ಟಿತ್ತು, ಅಸಮಾನತೆ, ಫ್ಯಾಮಿಲಿಯಲ್ಲಿ ವೈಲೆನ್ಸ್ ಆಗಿತ್ತ, ಅಬಂಡನ್ಮೆಂಟ್, ಬಿಟ್ಟು ಹೋಗಿರೋರು, ಕಲ್ಚರಲ್ ಪ್ರೆಷರು, ಇದು ಯಾವುದನ್ನ ಅದು ಕನ್ಸಿಡರ್ ಮಾಡೋದಿಲ್ಲ. ಸೊ ಮೆಂಟಲ್ ಹೆಲ್ತ್ ಇಸ್ ನಾಟ್ ಜಸ್ಟ್ ಬ್ರೈನ್ ಕೆಮಿಕಲ್ಸ್, ಇಟ್ ಇಸ್ ಲೈಫ್ ಕಂಡೀಷನ್. ಬ್ರೈನಲ್ಲಿ ಯಾವುದೇ ಕೆಮಿಕಲ್ ಬಿಡುಗಡೆ ಆಗುತ್ತೆ, ಆಮೇಲೆ ಡೇಟಾ ಸಿಗುತ್ತೆ, ಸ್ಕ್ಯಾನ್ ಮಾಡ್ತೇವೆ, ಒಂದು ಶೀಟ್ ಸಿಗುತ್ತೆ, ಅದಲ್ಲ ಮೆಂಟಲ್ ಹೆಲ್ತ್ ಅಂತಂದ್ರೆ. ಲೈಫ್ ಕಂಡೀಷನ್ ಬಗ್ಗೆ ಇರೋದು, ಬದುಕುವ ಒಂದು ವಿಧಾನ, ದಾರಿ, ನಿಮ್ಮ ಅಸ್ತಿತ್ವ ಎಲ್ಲದಕ್ಕೂ ಸಂಬಂಧಪಟ್ಟಿರೋದು. ಮೆಂಟಲ್ ಹೆಲ್ತ್ ಕೇರ್ ಗ್ಯಾಪ್ ಇಸ್ ಹ್ಯೂಜ್. ಇದರಲ್ಲೂ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಗ್ಲೋಬಲಿ, ಜಾಗತಿಕ ಮಟ್ಟದಲ್ಲಿ 70-90% ಆಫ್ ಪೀಪಲ್ ಹೂ ನೀಡ್ ಸಪೋರ್ಟ್ ನೆವರ್ ರಿಸೀವ್ ಪ್ರಾಪರ್ ಕೇರ್. ಯಾರಿಗೆ ತುಂಬಾ ಅವಶ್ಯಕತೆ ಇದೆಯೋ ಅಂತ 70-90% ಜನರಿಗೆ ಪ್ರಾಪರ್ ಕೇರ್, ಸರಿಯಾದ ಆರೈಕೆ ಸಿಗ್ತಾ ಇಲ್ಲ. ಇವೊಂದು ನ್ಯೂವರ್ ಮೆಡಿಸಿನ್ ಎಕ್ಸಿಸ್ಟ್, ಹೊಸ ಸಂಶೋಧನೆಗಳು, ರಿಸರ್ಚ್ಗಳೆಲ್ಲ ಆಗ್ತಾ ಇದೆ. ಥೆರಪಿ ಆಪ್ಷನ್ಸ್ ಆರ್ ಎಕ್ಸ್ಪ್ಯಾಂಡಿಂಗ್, ಥೆರಪಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಆದ್ರೂ ಸಹಿತ ಪ್ರಗತಿ ಕಾಣ್ತಾ ಇಲ್ಲ. ಹಾಗಾಗಿ ರಿಯಲ್ ಕ್ವಶನ್ಗಳು ಹಾಗೆ ಉಳಿದಿದೆ. ವೈ ಆರ್ ಪೀಪಲ್ ಸಫರಿಂಗ್? ಯಾಕೆ ಜನರು ಇಷ್ಟು ಕಷ್ಟಪಡ್ತಾ ಇದ್ದಾರೆ? ವಾಟ್ ಲೈಫ್ ಕಂಡೀಷನ್ಸ್ ಕ್ರಿಯೇಟ್ ಎಮೋಷನಲ್ ಪೇನ್? ಯಾವ ರೀತಿಯ ಜೀವನ ವಿಧಾನಗಳು ಎಮೋಷನಲ್ ಆಗಿ ಪೇನ್ ಅನ್ನ, ದುಃಖವನ್ನು ತರುತ್ತೆ, ಕಷ್ಟವನ್ನು ತರುತ್ತೆ? ಹೌ ಡು ವಿ ಸಪೋರ್ಟ್ ಡಿಗ್ನಿಟಿ ಅಂಡ್ ಬಿಲಾಂಗಿಂಗ್? ಹೇಗೆ ಅವರ ಘನತೆಯನ್ನ, ಅವರ ಒಳಗೊಳ್ಳುವಿಕೆನ ನಾವು ಸಪೋರ್ಟ್ ಮಾಡಬಹುದು? ಮತ್ತೆ ಕ್ವಶನ್ಗಳು ಹಾಗೆ ಉಳಿಯುತ್ತೆ. ಹಾಗಾಗಿ ವಿ ನೀಡ್ ಅ ನ್ಯೂ ವೇ, ಹೊಸದಾದಂತಹ ಒಂದು ಪರಿಕಲ್ಪನೆ ಬೇಕು. ನ್ಯೂ ವೇ ಟು ಥಿಂಕ್ ಅಬೌಟ್ ಕೇರ್. ಡಿಗ್ನಿಟಿ ಇರಬಹುದು, ಡಿಸಬಿಲಿಟಿ, ಜಸ್ಟಿಸ್ ಇರಬಹುದು. ಈ ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೆಂಟಲ್ ಹೆಲ್ತ್ ಕೇರ್ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು? ಇಕ್ವಿಟಿ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಅವರ ಪರ್ಸನಲ್ ಕಾಂಟೆಕ್ಸ್ಟ್, ಅವರು ಯಾವ ಹಿನ್ನೆಲೆಯಿಂದ ಬಂದವರು, ಅವರ ಸಮಸ್ಯೆಗಳೇನು, ಅದರ ಬಗ್ಗೆ ಮುಖ್ಯವಾಗಿ ಕೇರ್ ಮಾಡಬೇಕಾಗುತ್ತೆ. ಇನ್ಕ್ಲೂಷನ್ ಅಲ್ವಾ, ಫೋರ್ಸ್ ಮಾಡಬಾರ್ದು ಪೀಪಲ್ ಅನ್ನ. ನಾಟ್ ಫೋರ್ಸಿಂಗ್ ಪೀಪಲ್ ಟು ಮೀಟ್ ಅನ್ರಿಯಲಿಸ್ಟಿಕ್ ನಾರ್ಮಲ್ ಸ್ಟ್ಯಾಂಡರ್ಡ್. ಹುಡುಗ ಅಂತಂದ್ರೆ ಹೀಗೆ ಇರಬೇಕು, ಹುಡುಗಿ ಅಂದ್ರೆ ಹೀಗೆ ಇರಬೇಕು, ಗಂಡು ಹೆಣ್ಣು, ನಾವು ನಮ್ಮದೇ ಆದಂತಹ ಕೆಲವೊಂದು ವ್ಯವಸ್ಥೆಗಳಲ್ಲಿ ಅವರನ್ನ ಬಂಧಿಸಿಟ್ಬಿಡ್ತೇವೆ. ಹಾಗೆ ಮಾಡಬಾರ್ದು. ಇನ್ಕ್ಲೂಷನ್ ಆಗ್ಬೇಕು, ಎಲ್ಲರನ್ನ ಒಳಗೊಂಡಿರ್ಬೇಕು ನಾವು ಮಾಡುವಂತ ಪ್ರಕ್ರಿಯೆಗಳು. ಡೈವರ್ಸಿಟಿ ಮೀನ್ಸ್ ಎವ್ರಿ ಒನ್ಸ್ ವೇ ಆಫ್ ಕಾಪಿಂಗ್ ಇಸ್ ಹೀಲಿಂಗ್ ಇಸ್ ವ್ಯಾಲಿಡ್. ಅಂತಂದ್ರೆ ಪ್ರತಿಯೊಬ್ಬರು ಸಹ ಒಂದು ವಿಷಯವನ್ನ, ಸಮಸ್ಯೆಯನ್ನ ಬಗೆಹರಿಸುವಂತಹ ವಿಧಾನ ಚೇಂಜ್ ಆಗ್ತಾ ಇರಬಹುದು. ಡೈವರ್ಸಿಟಿ ಇರುತ್ತೆ ಅದರಲ್ಲಿ. ಇನ್ನು ಸ್ಟೇಯಿಂಗ್ ವಿತ್ ದಿ ಪರ್ಸನ್ ಅಲ್ವಾ, ಯಾವುದೋ ವ್ಯಕ್ತಿಗೆ ಸಮಸ್ಯೆ ಬಂದಾಗ ಅವ್ರ ಜೊತೆ ಇರ್ಲಿಕ್ಕೆ, ಅವರನ್ನ ಸರಿಯಾಗಿ ಸಮಾಧಾನ ಪಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ.
ಅಂಡರ್ಸ್ಟ್ಯಾಂಡಿಂಗ್ ಸಫರಿಂಗ್ ಆಸ್ ರಿಲೇಷನಲ್ ಆ್ಯಂಡ್ ಸೋಷಿಯಲ್. ಯಾವುದೇ ವ್ಯಕ್ತಿಯ ತಪ್ಪಿರೋದಿಲ್ಲ. ಇದಾಗಿಂದ ಇಲ್ಲಿ ತನಕ ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾರೋ ಆ ಒಂದು ಆಧಾರದ ಮೇಲೆ ಆ ಒಂದು ವ್ಯಕ್ತಿಯ ಪರಿಸ್ಥಿತಿಗಳು ಡಿಫೈನ್ ಆಗ್ತಾ ಹೋಗುತ್ತೆ. ಸೊ ನಾಟ್ ಜಸ್ಟ್ ಆನ್ ಇಂಡಿವಿಜುವಲ್ಸ್ ಫಾಲ್ಟ್. ವೈಯಕ್ತಿಕ ತಪ್ಪುಗಳಿಗಿಂತ ಸಾಮಾಜಿಕ ವ್ಯವಸ್ಥೆಯ ಒಂದು ದೋಷಗಳು ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅದು ರಿಲೇಷನಲ್ಲೂ ಹೌದು, ಸೋಷಿಯಲ್ಲೂ ಹೌದು. ಇದಾದ್ಮೇಲೆ ಕೇರ್ ಇಸ್ ನಾಟ್ ಓನ್ಲಿ ಟ್ಯಾಬ್ಲೆಟ್ಸ್ ಆರ್ ಥೆರಪಿ. ಯಾವುದೇ ವಿಷಯ ಆಗಿರಬಹುದು, ಅದು ಇವತ್ತು ಈ ಆರ್ಟಿಕಲ್ ಅಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ, ಅದು ಫಿಸಿಕಲ್ ಹೆಲ್ತ್ ಆಗಿರಬಹುದು ಅಥವಾ ಸೋಷಿಯಲ್ ಸ್ಟಿಗ್ಮಾ ಆಗಿರಬಹುದು. ಕೇರ್ ಮಾಡೋದು ಅಂತಂದ್ರೆ ಕೇವಲ ಟ್ಯಾಬ್ಲೆಟ್ ಥೆರಪಿ ಮಾತ್ರ ಅಲ್ಲ, ಇಟ್ ಈಸ್ ಲಾಂಗ್ ಟರ್ಮ್ ಕಂಪ್ಯಾನಿಯನ್ಶಿಪ್ ಟು ಸಫರಿಂಗ್ ಅಲ್ವಾ. ವ್ಯಕ್ತಿಯ ಜೊತೆಗಿದ್ದು ಲಾಂಗ್ ಟರ್ಮ್ ಅಲ್ಲಿ ದೀರ್ಘಕಾಲಿಕವಾಗಿ ಅವರಿಗೆ ಏನ್ ಬೇಕು, ನಿಧಾನವಾದಂತಹ ಪ್ರಕ್ರಿಯೆಗಳು ಇದೆಲ್ಲ ಒಂದೇ ದಿನಕ್ಕೆ ಸಡನ್ ಆಗಿ ಮುಗಿಯುವಂತಹ ಪ್ರಕ್ರಿಯೆಗಳಲ್ಲ. ಹಾಗಾಗಿ ಅದನ್ನ ಸರಿಯಾಗಿ ಕೂಲಂಕುಷವಾಗಿ ವಿಚಾರಿಸಬೇಕಾಗತ್ತೆ, ಅದಕ್ಕೆ ಸರಿಯಾದ ನಿರ್ಧಾರಗಳನ್ನ ಕೈಗೊಳ್ಬೇಕಾಗತ್ತೆ. ಹಾಗಾದ್ರೆ ಯಾಕೆ ಎಷ್ಟೋ ಜನ ಸಫರ್ ಆಗ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರೋದು ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇರ್ ಆರ್ ಮೆನಿ ಓವರ್ಲ್ಯಾಪಿಂಗ್ ಕಾಸಸ್. ಒಂದೇ ಕಾರಣ ಅಲ್ಲ. ಒಂದು ಮೊದಲನೇದು ಬಯೋಲಾಜಿಕಲ್, ಅಂದ್ರೆ ಬ್ರೈನ್ ಅಲ್ಲಿ ಯಾವ ತರ ಕೆಮಿಸ್ಟ್ರಿ ಇದೆ, ಬ್ರೈನ್ ಒಳಗಡೆ ಯಾವ ತರ ಫಿಸಿಕಲ್ ಆದ ಹಾರ್ಮ್ ಆಗಿದೆಯಾ, ಅದು ಬಯೋಲಾಜಿಕಲ್. ಎರಡನೇದು ಸೈಕಾಲಜಿಕಲ್, ಅಂತಂದ್ರೆ ಎಷ್ಟೋ ಸಾರಿ ಸಮಾಜದಿಂದ ಸಹ ನಾವು ಅನುಭವಿಸಿರ್ತೇವೆ, ಮನೆ ಇರಬಹುದು, ಯಾವುದೇ ವಿಧಾನಗಳಿರ್ಬಹುದು, ಅಲ್ಲಿಂದ ನೆಗೆಟಿವ್ ಥಿಂಕಿಂಗ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರಾಮಾ ಮೆಮೊರಿಗಳಿರ್ಬಹುದು. ಹಾಗಾಗಿ ಆ ಸೈಕಾಲಜಿಕಲ್ ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸೋಷಿಯಲ್ ಆಗಿ ಎಷ್ಟೋ ಸಾರಿ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನಮಗೆ ಫ್ರೆಂಡ್ಸ್ಗಳು ಫೇಸ್ಬುಕ್ನಲ್ಲಿ ಜಾಸ್ತಿ ಇರಬಹುದು, ಆದರೆ ನಾವು ಒಬ್ಬಂಟಿಯಾಗಿ ಅದನ್ನ ಆ ಲೋನ್ಲಿನೆಸ್ ಅನ್ನು ಅನುಭವಿಸ್ತಾ ಇರ್ತೇವೆ. ಪವರ್ಟಿ, ಡಿಸ್ಕ್ರಿಮಿನೇಷನ್, ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಇದೆಲ್ಲವೂ ಸಹ ಕಾರಣ ಆಗಿರುತ್ತೆ. ಕಲ್ಚರಲ್ ಆಗಿ ಲಾಸ್ ಆಫ್ ಮೀನಿಂಗ್. ಎಷ್ಟೋ ಸಾರಿ ನಿಜವಾಗ್ಲೂ ಜೀವನದ ಅರ್ಥ ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳು ಬಂದಾಗ ನಮಗೆ ಅದರ ಬಗ್ಗೆ ಅಷ್ಟು ಸುಲಭವಾಗಿ ಉತ್ತರ ಸಿಕ್ಕೋದಿಲ್ಲ. ಕಲ್ಚರಲ್ಲಿ ಸಹ ನಾವು ದೂರ ಹೋಗ್ತಾ ಇರ್ತೇವೆ, ಸೋಷಿಯಲ್ ಆಗಿ ದೂರ ಹೋಗ್ತಾ ಇರ್ತೇವೆ. ಪೊಲಿಟಿಕಲ್ ಆಗಿ ಎಷ್ಟೋ ಸಾರಿ ಆಪರೇಷನ್ಗಳು ಜಾಸ್ತಿ ಕಾಣಿಸ್ತಾ ಹೋಗುತ್ತೆ, ಸೇಫ್ಟಿ ನೆಟ್ಸ್ಗಳು ಇರೋದಿಲ್ಲ. ಹಿಸ್ಟೋರಿಕಲ್ ಆಗಿ ಜನರೇಷನಲ್ ಟ್ರಾಮಾ, ನಮಗೆ ಮಾತ್ರ ಅಲ್ಲ ನಮ್ಮ ಹಿಂದಿನ ಕುಟುಂಬದವರು ಸಹ ಎಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿರ್ತಾರೆ. ಕಾಸ್ಟ್ ವೈಲೆನ್ಸ್ ಆಗಿರಬಹುದು, ಕಲೋನೈಸೇಷನ್ ಆಗಿರಬಹುದು. ಹೀಗೆ ಇಷ್ಟೆಲ್ಲ ಕಾರಣಗಳಿರುತ್ತೆ. ನೀವು ಎಕ್ಸಾಮ್ನಲ್ಲಿ ಮೇನ್ಸಲ್ಲಿ ಆನ್ಸರ್ ಬರಿಬೇಕಾದ್ರೆ ಮೆಂಟಲ್ ಹೆಲ್ತ್ ಅಂತ ಬಂದಾಗ ಇಷ್ಟು ಡೈಮೆನ್ಷನ್ಗಳನ್ನ ಕವರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಮೊದಲು ಒಂದ್ಸಾರಿ ಹೇಳಿದ್ದೆ, ಅಂದ್ರೆ ಒಂದು ಡಯಾಗ್ರಾಮ್ ಫ್ಲೋ ಚಾರ್ಟ್ ಮೂಲಕ ಹಾಕ್ಬೇಕು. ಇದಕ್ಕೆ ಸಡನ್ ಆಗಿ ಎಸ್ಸೆ ತರ ಬರೆದ್ರೆ ಅದು ಇವ್ಯಾಲ್ಯುವೇಟ್ ಮಾಡೋರಿಗೆ ಗ್ರಾಸ್ಪ್ ಆಗೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಡಯಾಗ್ರಾಮು, ಫ್ಲೋ ಚಾರ್ಟು ಇದನ್ನ ಯೂಸ್ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ. ಅದಕ್ಕೆ ಅಂಡರ್ಲೈನ್ ಮಾಡೋದಿರ್ಬೋದು, ಎಕ್ಸಾಂಪಲ್ ಕೊಡೋದಿರ್ಬೋದು. ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ರಿಯಲ್ ಪರ್ಸನ್ ಮೇ ಎಕ್ಸ್ಪೀರಿಯನ್ಸ್ ಆಲ್ ಎಟ್ ದಿ ಸೇಮ್ ಟೈಮ್. ಎಷ್ಟೋ ಸಾರಿ ಇದು ಎಲ್ಲವನ್ನ ಒಬ್ಬ ವ್ಯಕ್ತಿನೇ ಅನುಭವಿಸ್ತಾ ಇರಬಹುದು, ಅವಾಗ ಎಷ್ಟು ಕಷ್ಟ ಆಗ್ತಾ ಇರಬಹುದು ಅಲ್ವಾ. ಹಾಗಾಗಿ ಕೇರ್ ಮಸ್ಟ್ ಟ್ರೀಟ್ ಪೀಪಲ್ ಹೋಲಿಸ್ಟಿಕಲಿ, ನಾಟ್ ಇನ್ ಸಪರೇಟ್ ಬಾಕ್ಸಸ್. ಯಾವುದೋ ಸಮಸ್ಯೆ ಬಂತು ಅಂತಂದ್ರೆ ಇದು ಮಾತ್ರ ಕಾರಣ, ಅದಕ್ಕೆ ಇದನ್ನ ಬಿಟ್ಟು ಬೇರೆ ಕಾರಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಲಿಸ್ಟಿಕಲಿ ಆ ಒಂದು ಸಮಸ್ಯೆಯನ್ನ ಎಲ್ಲಾ ದಿಕ್ಕಿನಿಂದ ನೋಡ್ಬೇಕಾಗತ್ತೆ, ಫ್ರಮ್ ಆಲ್ ಪಾಯಿಂಟ್ ಆಫ್ ವ್ಯೂ. ಹಾಗಾಗಿ ಆ ಥರ ನೋಡಿದಾಗ ಅದಕ್ಕೆ ಸೊಲ್ಯೂಷನ್ಗಳು ಸಿಗಬಹುದು. ಹಾಗಾದ್ರೆ ಹೇಗಿರಬೇಕು ಕೇರ್ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಹೇಳೋದೇನಂತಂದ್ರೆ, ವಾಟ್ ಶುಡ್ ಕೇರ್ ಲುಕ್ ಲೈಕ್? ಪೀಪಲ್ ನೀಡ್ ಅ ಪ್ಲೇಸ್ ವೇರ್ ದೇ ಕ್ಯಾನ್ ಆಸ್ಕ್. ನಮಗೆಲ್ಲರಿಗೂ ಸಮಾಜದಲ್ಲಿ ಒಂದು ಯಾವ ಥರ ವಾತಾವರಣ ಬೇಕಂತಂದ್ರೆ, ನಾವೇ ಮುಂದೆ ಹೋಗಿ ಕ್ವಶನ್ ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಯಾಕೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ, ವೈ ಐ ಆಮ್ ಸಫರಿಂಗ್, ವಾಟ್ ಡಸ್ ಮೀನಿಂಗ್ ಮೀನ್ ಫಾರ್ ಮೀ. ನಮಗೆ ನಮ್ಮ ಜೀವನದಲ್ಲಿ ಅರ್ಥ ಅಂತಂದ್ರೆ ಏನು, ನನಗೆ ಯಾವ್ದು ಖುಷಿ ಕೊಡುತ್ತೆ, ಅದರ ಬಗ್ಗೆ ಥಿಂಕ್ ಮಾಡುವಂತಹ, ಮುಕ್ತವಾಗಿ ಮಾತನಾಡುವಂತಹ ಒಂದು ವಾತಾವರಣ ಇದ್ದಾಗ ಮಾತ್ರ ಅದಕ್ಕೆಲ್ಲದಕ್ಕೂ ನಮಗೆ ಅವಕಾಶ ಸಿಗುತ್ತೆ, ಸೊಲ್ಯೂಷನ್ಗಳು ಸಿಗ್ತಾ ಹೋಗುತ್ತೆ. ವಾಟ್ ಕೈಂಡ್ ಆಫ್ ಲೈಫ್ ಡು ಐ ವಾಂಟ್ ಟು ಲಿವ್. ಇಂತಹ ಪ್ರಶ್ನೆಗಳು ನಮಗೆ ನಾವು ಕೇಳ್ಕೊಂಡ್ರೆ ಉತ್ತರ ಸಿಗಬಹುದು, ಆದ್ರೆ ನಿಜವಾಗ್ಲೂ ಸೋಷಿಯಲಿ ಎಷ್ಟು ಅದಕ್ಕೆ ನಿಮ್ಮ ಮನೆಯವರಾಗಿರ್ಬಹುದು, ನೀವೇ ಆಗಿರ್ಬಹುದು, ಎಷ್ಟು ಪ್ರಾಧಾನ್ಯತೆ ಸಿಗುತ್ತೆ ಅದಕ್ಕೆ ಎಷ್ಟು ಜನ ಒಪ್ತಾರೆ. ಹಾಗಾಗಿ ಥೆರಪಿ ಇರಬಹುದು ಅಥವಾ ಸೈಕಾಲಜಿಸ್ಟ್ಗಳು ಇರಬಹುದು, ಸರಿಯಾಗಿ ಥಿಂಕ್ ಮಾಡಿ ನಿರ್ಧಾರಕ್ಕೆ ಬರಬೇಕಾಗತ್ತೆ. ವಾಟ್ ಸಪೋರ್ಟ್ ಡು ಐ ನೀಡ್ ಟು ಸರ್ವೈವ್ ಆ್ಯಂಡ್ ಗ್ರೋ. ನಾವು ಮುಂದೆ ಬೆಳಿಬೇಕು ಅಂತಂದ್ರೆ, ಗ್ರೋ ಆಗಬೇಕು ಅಂತಂದ್ರೆ ಯಾವ ರೀತಿಯ ಸಪೋರ್ಟಿನ ಅವಶ್ಯಕತೆ ಇದೆ, ಇಂಥ ಪ್ರಶ್ನೆಗಳನ್ನ ಕೇಳಲಿಕ್ಕೆ, ಕಂಡುಕೊಳ್ಳಿಕ್ಕೆ ಅವಕಾಶ ಇರಬೇಕು. ಸೊ ಕೇರ್ ಮಸ್ಟ್ ಇನ್ಕ್ಲೂಡ್ ಮೆಡಿಸಿನ್ಸ್ ಅಲ್ವಾ. ಮೆಡಿಸಿನ್ ಮೊದಲು ಬೇಕಾಗುತ್ತೆ, ಅದ್ರ ಜೊತೆ ಹೌಸಿಂಗ್ ಸಪೋರ್ಟ್, ಫಿನಾನ್ಷಿಯಲ್ ಸೆಕ್ಯೂರಿಟಿ ಬೇಕು, ಥೆರಪಿ ಇರಬಹುದು, ಕಮ್ಯುನಿಟಿ ಕನೆಕ್ಷನ್ಸ್ ಇರಬಹುದು.
ಅದರ ಜೊತೆ ಸ್ಪಿರಿಚುವಾಲಿಟಿ, ಬಿಲ್ಡಿಂಗ್ ರಿಲೇಶನ್ಶಿಪ್ಸು, ಪರ್ಪಸ್, ಹೋಪ್. ಜೀವನದ ತುಂಬಾ ಆಯಾಮಗಳಿರುತ್ತೆ. ಆ ಎಲ್ಲ ಆಯಾಮಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಬೇರೆ ಬೇರೆ ರೀತಿಯ ಮೀನಿಂಗ್ ನಮ್ಗೆ ಸಿಗ್ತಾ ಹೋಗ್ಬೋದು. ಸೊ ಕೇರ್ ಬಿಕಮ್ಸ್ ಅ ಪಾರ್ಟ್ನರ್ಶಿಪ್, ನಾಟ್ ಅ ಪ್ರಿಸ್ಕ್ರಿಪ್ಷನ್. ಕೇರ್ ಅನ್ನೋದು ಪರಸ್ಪರ ಸಹಕಾರದ ಮೂಲಕ ಬೆಳೆಯೋದು. ಕೇವಲ ಮೆಡಿಸಿನ್ ಬರ್ಕೊಟ್ರೆ, ಡಾಕ್ಟರ್ ಹೇಳಿದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಇಲ್ಲಿ ಡಾಕ್ಟರ್ ಪಾತ್ರ ಬಹಳ ಮುಖ್ಯವಾಗಿರುತ್ತೆ, ನಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿನೇ ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿರೋದು ಏನಂತಂದ್ರೆ, ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಮೆಂಟಲ್ ಹೆಲ್ತ್ ಕೇರ್ ಈಸ್ ಡಿಸ್ಎಂಗೇಜ್ಮೆಂಟ್. ಎಷ್ಟೋ ಜನ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ತಾರೆ, ಯಾಕಂತಂದ್ರೆ ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಬೇರೆಯವರು ಅವ್ರನ್ನ ಜಡ್ಜ್ ಮಾಡ್ತಾ ಇರಬಹುದು. ಮತ್ತೆ ಸಮಸ್ಯೆ ಅಥವಾ ವ್ಯವಸ್ಥೆಯನ್ನ ಟ್ರಸ್ಟ್, ಆ ಒಂದು ನಂಬಿಕೆ ಇರೋದಿಲ್ಲ ಈ ವ್ಯವಸ್ಥೆಯ ಮೇಲೆ. ಮತ್ತೆ ಎಷ್ಟೋ ಸಾರಿ ಶೇಮ್, ಮುಂದೆ ಬಂದು ಹೇಳಲಿಕ್ಕೆ ಆ ಒಂದು ನಾಚಿಕೆ ಸ್ವಭಾವ ಇರಬಹುದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿರ್ಬಹುದು, ಅದು ಬಿಡೋದಿಲ್ಲ. ದೇ ಫೀಲ್ ದಿ ಸಿಸ್ಟಮ್ ಡಸಂಟ್ ಸಿ ದರ್ ಪೇನ್. ಎಷ್ಟೋ ಸಾರಿ ಈ ವ್ಯವಸ್ಥೆಗೆ ನಮ್ಮ ಕಷ್ಟಗಳು ಅರ್ಥ ಆಗೋದೇ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಇದೆಲ್ಲದರಿಂದಾಗಿ ಆಗೋದೇನು? ಲೋನ್ಲಿನೆಸ್, ಹೋಮ್ಲೆಸ್ನೆಸ್ ಮತ್ತೆ ಡಿಸ್ಪೇರ್. ಹಾಗಾದ್ರೆ ಏನ್ ಇದಕ್ಕೆ ಸೊಲ್ಯೂಷನ್? ಎಂಪತಿ ಇರಬೇಕು. ಎಂಪತಿ ಅಂತಂದ್ರೆ ನಮ್ಮಲ್ಲಿ ಇದ್ದಾಗ ನಾವು ಬೇರೆಯವರನ್ನೆಲ್ಲ ಕಾಣಬಹುದು. ಆನೆಸ್ಟ್ ಕಮ್ಯುನಿಕೇಶನ್ ಇರಬೇಕಾಗುತ್ತೆ, ಲಾಂಗ್ ಟರ್ಮ್ ಎಂಗೇಜ್ಮೆಂಟ್ ಇರಬೇಕಾಗುತ್ತೆ. ಇದೆಲ್ಲ ಇದ್ದಾಗ ನಿಧಾನವಾಗಿ ಸಮಸ್ಯೆಗಳು ಬಗೆಹರಿತಾ ಹೋಗ್ಬಹುದು. ಹಾಗಾದ್ರೆ ವಾಟ್ ನೀಡ್ಸ್ ಟು ಚೇಂಜ್ ಇನ್ ಎಜುಕೇಶನ್ ಅಂಡ್ ರಿಸರ್ಚ್? ಶಿಕ್ಷಣ ವ್ಯವಸ್ಥೆಯಲ್ಲಿ, ಸಂಶೋಧನೆಯಲ್ಲಿ ಏನು ಬದಲಾವಣೆಗಳಾಗಬೇಕು? ಮೊದಲನೇದು, ಫ್ಯೂಚರ್ ಪ್ರೊಫೆಷನಲ್ಸ್ ಗಳಿಗೆ ಹೇಗೆ ಆಂಬಿಗ್ವಿಟಿಯನ್ನ, ಗೊಂದಲಗಳನ್ನ ಹೇಗೆ ನಾವು ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಟೀಚ್ ಮಾಡಬೇಕು ಅಲ್ವಾ. ಮೆಂಟಲ್ ಹೆಲ್ತ್ ಅನ್ನೋದು ಬ್ಲ್ಯಾಕ್ ಅಂಡ್ ವೈಟ್ ತರ ಅಲ್ಲ. ನಾವು ಇದು ಕಪ್ಪು ಅಥವಾ ಇದು ಬಿಳಿ ಅಂತ ಹೇಳಲಿಕ್ಕೆ ಆಗಲ್ಲ. ಅದೊಂದು ಗ್ರೇ ಏರಿಯಾ. ಯಾವ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಕೆಟ್ಟವರು, ಸಂಪೂರ್ಣವಾಗಿ ಒಳ್ಳೆಯವರು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಗ್ರೇ ಏರಿಯಾ ಇರುತ್ತೆ. ಎಷ್ಟೋ ಒಳ್ಳೆತನ ಇರುತ್ತೆ, ಎಷ್ಟೋ ಕೆಟ್ಟತನ ಇರುತ್ತೆ. ನಮಗೆ ಯಾವ್ದು ಬೇಕೋ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ, ಅವರಿಂದ ತೆಗೆದುಕೊಳ್ಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಪ್ರೊಫೆಷನಲ್ಗಳಿಗೆ ಆಂಬಿಗ್ವಿಟಿ ಹ್ಯಾಂಡಲ್ ಮಾಡೋದನ್ನ ನಾವು ಟೀಚ್ ಮಾಡಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್ ಲಿವ್ಡ್ ಎಕ್ಸ್ಪೀರಿಯನ್ಸ್. ಡೇಟಾದಿಂದ ಸಾಕಾಗೋದಿಲ್ಲ, ಡೇಟಾ ಇದ್ರೆ ಸಾಕಾಗೋದಿಲ್ಲ, ಅದ್ರ ಜೊತೆ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ರಿಸರ್ಚ್ ಶುಡ್ ಸ್ಟಡಿ ರಿಯಲ್ ಲೈಫ್ ಕೇರ್, ನಾಟ್ ಜಸ್ಟ್ ಲ್ಯಾಬ್ ರಿಸಲ್ಟ್. ಏನೋ ಲ್ಯಾಬೋರೇಟರಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಏನೋ ಡೇಟಾ ಸಿಕ್ತು, ಸ್ಕ್ಯಾನ್ ಮಾಡಿದ್ರು ಅಂತ ರಿಸರ್ಚ್ಗಳಿಗಿಂತ ರಿಯಲ್ ಲೈಫ್ ಕೇರ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಮತ್ತೆ ಸ್ಪೆಷಲಿಸ್ಟ್ಗಳು ಮಾತ್ರ ಅಲ್ಲ, ನಾನ್ ಸ್ಪೆಷಲಿಸ್ಟ್ಗಳಿಗೂ ವ್ಯಾಲ್ಯೂ ಕೊಡಬೇಕಾಗತ್ತೆ. ಪೀಪಲ್ ವಿತ್ ಲಿವ್ಡ್ ಎಕ್ಸ್ಪೀರಿಯನ್ಸ್, ಕಮ್ಯುನಿಟಿ ವರ್ಕರ್ಸ್, ಕೇರ್ ಗಿವರ್ಸ್ ಮಸ್ಟ್ ಬಿ ರೆಸ್ಪೆಕ್ಟೆಡ್ ಅಂಡ್ ಪೇಡ್. ದೇ ನೋ ರಿಯಾಲಿಟೀಸ್ ಬೆಟರ್ ದೆನ್ ಟೆಕ್ಸ್ಟ್ ಬುಕ್ ಅಲ್ವಾ. ಮುಂದ್ಗಡೆ ಇರುವಂತಹ ಜೀವಂತ ಮನುಷ್ಯನಿಗಿಂತ ಒಳ್ಳೆಯ ಪುಸ್ತಕ ಯಾವ್ದಿರುತ್ತೆ? ಬೇರೆ ಯಾವ್ಯಾವ್ದು ಪುಸ್ತಕದ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಯ ಮೇಲೆ, ಅವರ ಸಮಸ್ಯೆಗಳನ್ನ ತಿಳ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿದ್ರೆ ಮೆಂಟಲ್ ಹೆಲ್ತ್ ಅನ್ನುವಂಥ ಇಶ್ಯೂ ನಿಧಾನವಾಗಿ ಆದರೂ ನಮ್ಮ ಸಮಾಜದಲ್ಲಿ ಕಡಿಮೆ ಆಗಬಹುದು. ಮೆಂಟಲ್ ಹೆಲ್ತ್ ಕೇರ್ ಮಸ್ಟ್ ಮೂವ್ ಫ್ರಮ್ ಫಿಕ್ಸಿಂಗ್ ಪೀಪಲ್ ಟು ಸಪೋರ್ಟಿಂಗ್ ಪೀಪಲ್ ವಿತ್ ಡಿಗ್ನಿಟಿ, ಜಸ್ಟಿಸ್, ಕಂಪ್ಯಾಷನ್ ಅಂಡ್ ಕಾಂಟೆಕ್ಸ್ಟ್. ಅವರನ್ನ ಸರಿ ಮಾಡ್ಲಿಕ್ಕೆ ಹೋಗೋದಲ್ಲ ನಮ್ಮ ಕೆಲಸ. ಸರಿ ಇರ್ತಾರೆ, ಆದ್ರೆ ಅವ್ರಿಗೆ ಸಪೋರ್ಟ್ ಬೇಕಾಗುತ್ತೆ ಅಷ್ಟೇ. ಡಿಗ್ನಿಟಿ, ಜಸ್ಟಿಸ್, ಕಂಪ್ಯಾಷನ್, ಕಾಂಟೆಕ್ಸ್ಟ್ ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಮುಂದಿನ ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.